ನಮಸ್ಕಾರ ವೀಕ್ಷಕರೇ, PUC ರಿಸಲ್ಟ್ ಡೇಟ್ ಅನೌನ್ಸ್ ಆಗಿದೆ ಹಾಗೂ ಪರೀಕ್ಷಾ ಮಂಡಳಿಯಿಂದ ಅನೇಕ ರೀತಿಯ ಹೊಸ ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಬನ್ನಿ ಏನಂತ ನೋಡೋಣ. ಪರೀಕ್ಷಾ ಮಂಡಳಿಯವರು ಮಾಧ್ಯಮ ಪ್ರಕಟಣೆಗಾಗಿ ಈ ಲೆಟರ್ ಮಾಡಿದ್ದಾರೆ. ಈ ಲೆಟರ್ನಲ್ಲಿ ರಿಸಲ್ಟ್ ಡೇಟು ಹಾಗೂ ರಿಸಲ್ಟ್ ಯಾವ ಒಂದು ವೆಬ್ಸೈಟಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀವಿ ಅನ್ನೋ ಒಂದು ಲಿಂಕ್ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಕರ್ನಾಟಕ ಒನ್ ಮೊಬೈಲ್ ಅಪ್ಲಿಕೇಶನ್ ಮೂಲಕನೇ ನೀವು ರಿಸಲ್ಟನ್ನು ಪಡಿಬೋದು ಅನ್ನೋ ಮಾಹಿತಿಯನ್ನು ತಿಳಿಸಿದ್ದಾರೆ. ಜೊತೆಗೆ ನೀವು ವಿದ್ಯಾರ್ಥಿಗಳ ನೋಂದಾಯಿತ ಮೊಬೈಲ್ ನಂಬರ್ಗೆ ವಾಟ್ಸಪ್ ಮೂಲಕ ಅಥವಾ ಒಂದು SMS ಮೂಲಕನೂ ರಿಸಲ್ಟ್ ಕಳಿಸ್ಕೊಡ್ತೀವಿ ಅಂತ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದೇ ಥರ ಪ್ರಥಮ ಬಾರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳ ಫಲಿತಾಂಶ ಅಂಕಪಟ್ಟಿಯನ್ನು ಅಂದರೆ ಮಾರ್ಕ್ಸ್ ಕಾರ್ಡನ್ನು ಲಾಕರ್ ಮೂಲಕ ಒಂದು ಅವೈಲೇಬಿಲಿಟಿಯನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಲಾಕರ್ ಮೂಲಕವನ್ನು ನೀವು ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಪಡಿಬೋದು ನಾಳೆನೇ. ಅದು ಅಂಕಪಟ್ಟಿಯನ್ನು ಯಾವ ಥರ ಒಂದು ಡೌನ್ಲೋಡ್ ಮಾಡಬೇಕನ್ನೋ ಮಾಹಿತಿ ಕೂಡ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆ ವಿಡಿಯೋ ಲಿಂಕು ಈ ಒಂದು ಪತ್ರಿಕೆಯಲ್ಲಿದೆ. ನಾವು ಕೂಡ ಏನು ಮಾಡೋಣ ಅಂತಂದರೆ ಯಾವ ಥರ ಮಾಡ್ಬೋದು ಅನ್ನೋದನ್ನು ನಾಳೆ ನಾಡಿದ್ದರಲ್ಲಿ ವಿಡಿಯೋನ ಮಾಡಿ ನಾನು ಒಂದು ವಿಡಿಯೋನ ಬಿಡ್ತೀನಿ. ಅದೇ ಥರ ಫಲಿತಾಂಶ ಪಟ್ಟಿ ನಾಳೆ ಮಧ್ಯಾಹ್ನ ನಿಮ್ಮ 3 ಗಂಟೆಗೆ ನಿಮ್ಮ ಶಾಲಾ ಕಾಲೇಜಲ್ಲೂ ಲಭ್ಯ ಇರ್ತೈತಿ. ಜೊತೆಗೆ ಯಾವ ಥರ ರಿಸಲ್ಟ್ ಚೆಕ್ ಮಾಡೋ ಅನ್ನೋ ವಿಡಿಯೋನ ನಾಳೆ ನಾನು ಮಾಡಿಬಿಡ್ತಾ ಇದ್ದೀನಿ. ನಿಮ್ಗೇನಾದರೂ ಗೊತ್ತಾಗಲಿಲ್ಲ ಅಂತಂದರೆ ವಿಡಿಯೋ ನೋಡಿರಿ. ಇನ್ನೂ ಏನಾದರೂ ನಿಮ್ಗೆ ರಿಸಲ್ಟ್ ಚೆಕ್ ಮಾಡೋದೇ ಪ್ರಾಬ್ಲಮ್ ಇದ್ದರೆ ನೀವೇನು ಮಾಡ್ಬೋದು ಅಂತಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ವಾಟ್ಸಪ್ ನಂಬರ್ ಕಳಿಸಿದ್ದೀನಿ. ನಿಮ್ಮ ರಿಜಿಸ್ಟರ್ ನಂಬರ್ ಕಳಿಸ್ಕೊಟ್ರಿ ಅಂತಂದರೆ ನಾನು ಕೂಡ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀನಿ. ಈ ರೀತಿ ಎಲ್ಲ ಮಾಹಿತಿಗಳಿಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಾನಿರತಕ್ಕಂಥ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ತಿಳಿಸ್ಕೊಡ್ರಿ. ನಮಸ್ಕಾರ.